2028ರ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ನ ನಾಯಕರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಖುದ್ದು ಅಖಾಡಕ್ಕೆ ಇಳಿತಾ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸೆಪ್ಟೆಂಬರ್ನಿಂದಲೇ ರಾಜ್ಯದಾದ್ಯಂತ ಸಮಾವೇಶಗಳನ್ನು ನಡೆಸೋದಕ್ಕೆ ಪ್ಲಾನ್. 2028 ಚುನಾವಣೆ ಹತ್ರ ಬಂದೇ ಬಿಡ್ತು. ಸಾಕೆ ಆಗಲ್ಲ ಟೈಮ್. 2 ವರ್ಷ ಅಂತ ಅಂದ್ರೂ ಲೆಕ್ಕಾಚಾರಗಳು ಸುಮಾರೇ ಇದೆ. ಸೊ ಹಾಗಾಗಿ ಇದೀಗ ಈಗಿನಿಂದಲೇ ತಯಾರಿ. ಇನ್ನೇನು ಜುಲೈ ಆಗಸ್ಟ್ ಒಂದು ಬಿಟ್ಟು ಸೆಪ್ಟೆಂಬರ್ನಿಂದಲೇ ರಾಜ್ಯದಾದ್ಯಂತ ಸಮಾವೇಶಗಳನ್ನು ನಡೆಸೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೆ 2028ಕ್ಕೂ ಕೂಡ ಕಾಂಗ್ರೆಸ್ ಬರಬೇಕು ಅಂತದ್ದು ಅವರ ವಿಚಾರ. ಸೊ ಹಾಗಾಗಿ ಪಕ್ಷ ಸಂಘಟನೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುವಂಥದ್ದು ಮಾಜಿ ಸಿಎಂ. ಅವರ ಮುಂದಾಳತ್ವ ವಹಿಸ್ಕೊಳ್ಳೋದು ಅಥವಾ ಅವರಿಗೆ ಮುಂದಾಳತ್ವವನ್ನು ವಹಿಸ್ಕೊಳ್ಳಿ ಅಂತ ಹೇಳೋದು ಈಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಸೇಫರ್ ಗೇಮ್ ಕೂಡ ಹೌದು. ಬಿಕಾಸ್ ಅವ್ರನ್ನ ಕೆಳಗಿಳಿಸಿದ್ರು, ಅಯ್ಯೋ ಅನ್ಯಾಯ ಆಗ್ಬಿಡ್ತು, ಮೋಸ ಆಗ್ಬಿಡ್ತು, ಈ ಥರದ್ದೆಲ್ಲ ಆಗಿದೆ. ಸೊ ಹಾಗಾಗಿ ಅವ್ರಿಗೆ ಅನುಭವ ಆಗಿದೆ. ಆಮೇಲೆ ಒಂದು ಆಗಿರುವಂಥ ಡ್ಯಾಮೇಜು ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಅವರಿಗೆ ಜವಾಬ್ದಾರಿ ಉಸ್ತುವಾರಿ ವಹಿಸೋದು ಸೂಕ್ತ ಅಂತ ಹಾಗಾಗಿ ಅವರನ್ನೇ ಮುನ್ನೆಲೆಗೆ ಬಿಡ್ತಾ ಇದ್ದಾರೆ. ಸಮಾವೇಶ, ರ್ಯಾಲಿ, ಸಭೆ, ಸಮಾರಂಭದ ಮುಖಾಂತರವಾಗಿ ಪಕ್ಷ ಸಂಘಟನೆಯ ಪ್ಲಾನು. ಮುಂದಿನ ಚುನಾವಣೆಗೆ ಮುಂದಿನ ತಿಂಗಳಿಂದಲೇ ತಯಾರಿನ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರನ್ನು ಕಡೆಗಣಿಸಲಾಗ್ತಿದೆ ಅನ್ನೋದೊಂದು ಆರೋಪ ಇದೆ. ಅದಕ್ಕೀಗ ಇಲ್ಲ ಅಂತ ಉತ್ತರ ಕೊಡಬೇಕು. ಆ ಆರೋಪವನ್ನು ತಳ್ಳಿ ಹಾಕಿಸ್ಬೇಕು. ಆ ನಿಟ್ಟಿನಲ್ಲಿ ಈ ಪ್ರಯತ್ನ ಆಗ್ತಾ ಇದೆ. ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೂ ಮುಖ್ಯ ನಿರ್ಧಾರಗಳಲ್ಲಿ ಅನುಮತಿ ಅನ್ನೋದು ಕಡ್ಡಾಯ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, 2028ರ ಚುನಾವಣೆಯನ್ನು ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿ ಹೊಡೆಯೋದು. ಒಂದು, ಸಿದ್ದರಾಮಯ್ಯನವ್ರ ವರ್ಚಸ್ ಹಾಗೇ ಇದೆ ಅಂತ ಹೇಳೋದು. ಸಿದ್ದರಾಮಯ್ಯನವರ ವರ್ಚಸ್ಸಿನ ಮುಖಾಂತರವಾಗಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನೋದು. ಈ ಪ್ಲಾನ್ ಹೆಂಗೆ ವರ್ಕೌಟ್ ಆಗ್ಬೋದು ಅಂತ ಸ್ವಾಮಿ? ಖಂಡಿತ ನೀತಿ. ಕಾಂಗ್ರೆಸ್ ವಲಯದಲ್ಲೂ ಕೂಡ 2028ರ ಟಾರ್ಗೆಟ್ ಅಂದರೆ 2028ರ ಚುನಾವಣೆಯನ್ನು ಗೆಲ್ಲೇಬೇಕು, ಮತ್ತೆ ಎರಡನೇ ಅಧಿಕಾರಕ್ಕೆ ಬರಬೇಕು ಎಂಬ ಶಪಥವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಯಾವ ರೀತಿ ಮತಬೇಟೆ ಮಾಡಬೇಕು, ಜನರನ್ನು ಯಾವ ರೀತಿ ಸರ್ಕಾರದ ಹತ್ರ ಸೆಳೀಬೇಕು, ಹಾಗೂ ಇದನ್ನೇ ವೇದಿಕೆಯನ್ನಾಗಿ ಮಾಡಿಕೊಂಡು 2028ಕ್ಕೆ ಯಾವ ರೀತಿ ಗೆಲ್ಲಬೇಕು ಎಂಬ ಚುನಾವಣಾ ತಂತ್ರವನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ರೂಪಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಯಾರು ಮುಂದಾಳತ್ವವನ್ನು ವಹಿಸಿಕೊಂಡ್ರೆ ಮತ್ತೆ ಮತಬೇಟೆಯನ್ನು ಆಡ್ಬೋದು, ಜನರನ್ನು ಇನ್ನಷ್ಟು ಸೆಳೆಯಬಹುದು, ಜೊತೆಗೆ ಅಹಿಂದ ವರ್ಗವನ್ನು ಇನ್ನಷ್ಟು ಸೆಳೆಯಬಹುದು ಅನ್ನೋದು ಈಗ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಅದರ ಜವಾಬ್ದಾರಿ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರುವಂಥದ್ದು. ಅಂದರೆ ಚುನಾವಣೆಗೆ ಇನ್ನೂ ಸಾಕಷ್ಟು 2 ವರ್ಷಗಳು ಕಾಲ ಇದೆ. ಆದರೆ ಈಗಲಿಂದಲೇ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಯಾಕೆಂದರೆ ಒಂದು ಕಡೆ BJP ಹಾಗೂ JDS ಮೈತ್ರಿ ನಾಯಕರು ಈಗಾಗಲೇ 2028ರ ವಿಧಾನಸಭಾ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಸೈಡ್ಲೈನ್ ಮಾಡಿ ನಾವು ಮುಂದೆ ಹೇಗೆ ಬರಬೇಕು ಅನ್ನೋ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ಸಮಾವೇಶಗಳನ್ನು, ರಾಜ್ಯಾದ್ಯಂತ ಸಮಾವೇಶಗಳನ್ನು ಮಾಡಿ ಹಾಗೂ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿರುವಂಥ ಒಂದು ಸೂಚನೆ. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಮಾವೇಶಗಳಲ್ಲೇ ಭಾಗಿಯಾಗಿ, ಪಕ್ಷದ ಚಟುವಟಿಕೆಗಳಲ್ಲೇ ಭಾಗಿಯಾಗಿ, ಪಕ್ಷದ ಏನು ನಡೆಯುವಂತಹ ಒಂದು ಸಭೆಗಳಲ್ಲಿ ಭಾಗಿಯಾಗೋದ್ರ ಮೂಲಕ ಇನ್ನಷ್ಟು ಹುರುಪುಗೊಳಿಸೋದಕ್ಕೆ, ಪಕ್ಷ ಸಂಘಟನೆಯನ್ನು ಹುರುಪುಗೊಳಿಸೋದಕ್ಕೆ ಮುಂದಾಗಬೇಕು ಅನ್ನೋದು ಈಗ ಸೂಚನೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ತಿಂಗಳಿಂದಲೇ ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರ ಜೊತೆಗೆ ಅಲ್ಲಲ್ಲಿ ಸಮಾವೇಶಗಳನ್ನು ಮಾಡಿ, ಸಭೆಗಳನ್ನು ಮಾಡಿ ಜನರನ್ನು ಇನ್ನಷ್ಟು ಆಕರ್ಷಣೆ ಮಾಡೋದು, ಜೊತೆಗೆ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು ಅನ್ನೋದು ಈಗ ಮಾಡಿಕೊಂಡಿರುವಂಥ ಒಂದು ತಂತ್ರ. ಜೊತೆಗೆ ಸಿದ್ದರಾಮಯ್ಯನವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಎಂಬ ವಿಚಾರ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರೇ ಮುಂದಾಳತ್ವ ವಹಿಸಿಕೊಂಡ ಸಂದರ್ಭದಲ್ಲಿ ಇನ್ನಷ್ಟು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಎಂಬ ತಂತ್ರವನ್ನು ಕೂಡ ಈಗ ಕಾಂಗ್ರೆಸ್ ನಾಯಕರು ಹೆಣೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತರ ಬಣ ಮತ್ತಷ್ಟು ಆಕ್ಟಿವ್ ಆಗುತ್ತೆ, ಜೊತೆಗೆ ಸಿದ್ದರಾಮಯ್ಯನವರನ್ನ ಮುನ್ನೆಲೆಗೆ ತಂದಂಥ ಸಂದರ್ಭದಲ್ಲಿ ಇನ್ನಷ್ಟು ಮತಗಳನ್ನು ಬೇಟೆ ಆಡ್ಬೋದು ಅನ್ನೋದು ಕೂಡ ಈಗ ಕಾಂಗ್ರೆಸ್ನ ಕಾರ್ಯತಂತ್ರವಾಗಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.